ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನಿವಾಗ ಪ್ರೆಸೆಂಟ್ ಅಮ್ಮನ ಮನೇಲಿದ್ದೀನಿ. ಏನಪ್ಪ ಅಂತಂದರೆ ಇವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡ್ವಿ. ನಾನು ನಮ್ಮಕ್ಕ ನಿಮಗೆ ಮುಂಚೆನೇ ಹೇಳಿದ್ದೀನಿ, ನಮ್ಮಕ್ಕಂಗೆ ಸ್ವಲ್ಪ ಚಿಕನ್ ಅಂದರೆ ತುಂಬಾ ಇಷ್ಟ. ತುಂಬ ಅಂದ್ರೇನು ಸಿಕ್ಕಾಬಟ್ಟೆ ಇಷ್ಟ. ಡೈಲಿ ಚಿಕನ್ ಕೊಟ್ಟರು ತಿಂತಾನೇ ಇರ್ತಾಳೆ. ಅದಕ್ಕೇ ಓಕೆ. ಮತ್ತು ನನಗೇನು ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತು, ತುಂಬಾ ಅನ್ನಿಸ್ತಿತ್ತು. ಅದೇನಕ್ಕೆ ಅಂತ ಗೊತ್ತಿಲ್ಲ. ಇವಾಗ ಬಿರಿಯಾನಿ ತಿನ್ನಬೇಕು ಅಂತ. ಹಾಗಾಗಿ ನಮ್ಮಪ್ಪ ಚಿಕನ್ ತರೋಕ್ಕೆ ಅಂತ ಹೋಗಿದ್ದಾರೆ ಟೌನ್ಗೆ. ಅಲ್ಲಿಂದ ಬಂದಮೇಲೆ ಬಿರಿಯಾನಿ ಮಾಡಿಕೊಂಡು ತಿನ್ನಬೇಕು. ನಾನು ಹೇಗೆ ಬಿರಿಯಾನಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ಓಕೆನಾ? ಅದೇನೇ ಇವತ್ತಿನ ವೀಡಿಯೋ ಆಗಿರುತ್ತೆ. ದಯವಿಟ್ಟು ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂತೂ ಯಾವಾಗಲೂ ಹಾಗೇ, ಅಂದರೆ ವಾರದಲ್ಲಿ 4 ದಿನ ಅಂತೂ ಚಿಕನ್ನು ಇಲ್ಲ ನಾನ್ ವೆಜ್ ಏನಾದರೂ ಇದ್ದೇ ಇರುತ್ತೆ. ಯಾಕೆ ಅಂದರೆ ನಾವು ಮೊದಲಿಂದನೂ ಹಾಗೇ, ಅದು ಅಭ್ಯಾಸ ಆಗಿಬಿಟ್ಟಿದೆ, ತಿಂದು ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ಸ್ವಲ್ಪ ವೆಜ್ ಮಾಡೋದು ಕಡಿಮೆನೇ ಹೇಳ್ಬೇಕು ಅಂತ ಅಂದರೆ. ಅದರಲ್ಲೂ ನಮ್ಮ ಅಕ್ಕ ಇಲ್ಲಾಂದರೆ ನಾನು ಬಂದರೂ ಅಷ್ಟೇ, ನಾನು ಬಂದ್ರೂ ನಾನ್ ವೆಜ್ ಯಾವಾಗಲೂ ಮಾಡ್ತಾನೇ ಇರ್ತೀವಿ, ಅಪರೂಪ ಅಂತ ಏನಿಲ್ಲ. ಹಾಗಾಗಿ ನಮ್ಮನೆ ಎಲ್ರಿಗೂ ಅಷ್ಟೇ, ನಮ್ಮಮ್ಮ, ನಮ್ಮಪ್ಪ ಮತ್ತು ನಮ್ಮ ಅಕ್ಕ, ನನಗೆ ಎಲ್ರಿಗೂ ಅಷ್ಟೇ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಇವಾಗ ಸಡನ್ಲಿ ಅಂದರೆ ಸಂಜೆನೇ ಮಾಡೋಣ ಅಂತ ಅಂದ್ಕೊಂಡ್ವಿ, ಒಂದು 4:30, 5 o'clock ಹಂಗೆ. ಬಟ್ ಅವಾಗ ಬೇಡ, ನೈಟೇ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನಾದ್ವಿ. ಅದಕ್ಕೇ ವೀಡಿಯೋ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇವಾಗ ನಮ್ಮ ಅಕ್ಕ ಇಲ್ಲ, ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದ್ದಾಳೆ. ಅದೇನೋ ಸುಮ್ಮನೆ ಹೋಗಿದ್ದಾಳೆ ಹಂಗೆ, ನಮ್ಮ ಚಿಕ್ಕಮ್ಮನ ಮನೆಗೆ ಬರ್ತಾಳೆ. ಅವಳು ಬಂದಮೇಲೆ ಮತ್ತು ನಮ್ಮಪ್ಪ ಚಿಕನ್ ತಂದಮೇಲೆ ನಿಮಗೆ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಬಿರಿಯಾನಿಗೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ. ಅಂತಂದರೆ ನಾವು ಮಾಡ್ತಾಯಿರೋದು 1 kg ಚಿಕನ್ಗೆ ಬಿರಿಯಾನಿ ಮಾಡ್ತಾಯಿರೋದು. ಹಾಗಾಗಿ ಒಂದು 3-4 ಈರುಳ್ಳಿ ಮತ್ತು 3 ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನದ ಪುಡಿ ಮತ್ತು ಸ್ಪೈಸಸಲ್ಲಿ ಮತ್ತು ಚಕ್ಕೆ, ಲವಂಗ, ಪುದೀನ, ಸ್ವಲ್ಪ ಕಸೂರಿ ಮೆಂತ್ಯ, ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹಾಕ್ಕೊತೀನಿ. ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತಂದರೆ ರುಬ್ಬಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ನಮ್ಮನೆ ರೆಡಿಮೇಡೇ ಇತ್ತು, ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮತ್ತು ಇದು ಕೊತ್ತಂಬರಿ, ಇದು ಸೊಪ್ಪನ್ನ ರುಬ್ಬಿಟ್ಕೊಂಡಿದ್ದೀನಿ. ಮತ್ತು 1/4 ಕಪ್ ಮೊಸರು ಮತ್ತು ನಿಂಬೆಹಣ್ಣು, ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂತಂದರೆ ನಾವು ಮಾಡ್ತಾಯಿರೋದು 1 kg ಚಿಕನ್ಗಲ್ವಾ, ಸಾಕು. ಮತ್ತು ಪಲಾವ್ ಎಲೆ ಅದು ಇರಲಿಲ್ಲ, ಹಾಗಾಗಿ ಅದನ್ನು ಹಾಕಿಲ್ಲ. ಬೇಕಂದರೆ ನೀವು ಹಾಕ್ಬೋದು. ಅದು ಮರಾಠಿ ಮೊಗ್ಗು ಮತ್ತು ಸ್ಟಾರ್ ಹೂವು, ಈ 3 ಇರಲಿಲ್ಲ, ಹಾಗಾಗಿ ಅವನ್ನ ಹಾಕಿಲ್ಲ. ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನೋಡೋಣ ಬನ್ನಿ ಬಿರಿಯಾನಿ ಹೇಗೆ ಮಾಡೋದು ಅಂತ. ಮತ್ತು ಲಾಸ್ಟಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ನ ಆ್ಯಡ್ ಮಾಡ್ತೀನಿ. ಅದನ್ನು ತೋರಿಸಿಲ್ಲ, ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಇವಾಗ ಕುಕ್ಕರ್ನ ಇಟ್ಟಿದ್ದೀನಿ. ನೆಕ್ಸ್ಟು ಎಣ್ಣೆನ ಹಾಕಿದ್ದೀನಿ. ಜಾಸ್ತಿ ಆಯಿಲ್ನ ಹಾಕಲ್ಲ, ಸ್ವಲ್ಪ ಕಡಿಮೆನೇ ಹಾಕ್ತೀನಿ. ಯಾಕಂದರೆ ಚಿಕನಲ್ಲೂ ಕೂಡ ಅದು ಆಯಿಲ್ ಬಿಟ್ಕೊಳ್ಳುತ್ತೆ, ಅದಕ್ಕೇ. ಇಲ್ಲೊಬ್ರು ಹುಚ್ಚಿ ಕಾಲಲ್ಲಿದ್ದಾರೆ. ಹಾಂ ಹೇಳು, ಹೇಳ್ದಲ್ಲದ ಈಗ. ನೋಡಿ ಗೈಸ್, ಇವಳು ಹಿಂಗೆ ಮಾತಾಡೋದು, ಗೊತ್ತಲ್ಲ ಯಾರು ಅಂತ. ನಮ್ಮ ಫ್ರೆಂಡ್ಸ್ ಈ ವಾಯ್ಸ್ ಕೇಳಿ ಯಾರು ಅಂತ ಕಮೆಂಟ್ ಮಾಡಿ ಗೈಸ್. ನನಗೆ ನಂಬರ್ ಗೊತ್ತಾಯ್ತು ಇಲ್ಲ, ಅದು ತೋರಿಸ್ಲಿಲ್ಲ. ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಚಿಕನಿಗೆ ಸ್ಟಾರ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಲವಂಗ, ಚಕ್ಕೆ, ಮತ್ತು ಇದು ಕಸೂರಿ ಮೆಂತ್ಯನ ಇವಾಗಲೇ ಹಾಕ್ತೀನಿ, ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟು ತೋರಿಸ್ತೀನಿ. ನೆಕ್ಸ್ಟ್ ಇವಾಗ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ
ಸಾರಿ ಗೈಸ್, ಒಂದು ಸ್ಮಾಲ್ ಕರೆಕ್ಷನ್. ನಾನು 1 kg ಚಿಕನ್ ಬಿರಿಯಾನಿಗೆ ಅಂತ ತರಿಸ್ಕೊಂಡಿದ್ದು. ನಿಮ್ಗೆ ಹೇಳಿಲ್ಲ ನಮ್ಮ ಅಕ್ಕನ ಚಿಕನ್ ಹುಚ್ಚು ಅಂತ, ಅದಕ್ಕೆ ಅವಳು ಸ್ವಲ್ಪ ಗ್ರೇವಿ ಥರ ಮಾಡ್ಕೋಬೇಕಂತೆ. ಅದಕ್ಕೆ ನಲ್ಲೊಡೆಯಲ್ಲಿ ಹೆಂಗೆ ಮಾಡ್ಕೊಂಡಾಳೆ ಫ್ರೈಯಾಗಿ ನೀಟಾಗಿದೆಯಾ ಈರುಳ್ಳಿ. ಇದೊಂದು ಈರುಳ್ಳಿ ಕಟ್ ಮಾಡೋಕ್ಕೆ ಕಣ್ಣಲ್ಲಿ ನಾವು ಹೆಂಗೆ ಅಡುಗೆ ಮಾಡಬೇಕು ಮತ್ತು ಮದುವೆಗಿರೋರೆಲ್ಲ ಕಣ್ಬಿಡೋ ನೋಡಿ ಗೈಸ್. ಕಣ್ಬಿಡೆ ಕಣ್ಣೇ ಕಾಣಿಸ್ತಿಲ್ಲ. ಈರುಳ್ಳಿ ನಮಗೆ ಬಿರಿಯಾನಿ ಅಂದರೆ ಆಗಲ್ಲ, ಅದಕ್ಕೋಸ್ಕರ ನಾನು ಮತ್ತೆ ನಮ್ಮ ನಿಮಗೆ ವಿಡಿಯೋ ಯಾರು ಮಾಡ್ತಿರೋದು ಅಂತ ತೋರಿಸ್ತೀನಿ. ವಿಡಿಯೋಗ್ರಾಫರ್ ಇದ್ದಾರೆ. ಸ್ವಲ್ಪ ನಮಗೆ ತೊಂದರೆ ಇಲ್ಲ, ಸ್ಟಾರ್ಟ್ ಗಂಟ ತೊಂದರೆ ಇಲ್ಲ ಗೈಸ್, ಏನಿಲ್ಲ ತೊಂದರೆ ಇಲ್ಲ, ಮಾಡ್ಕೋಬೋದು. ಅದಕ್ಕೆ ನಾನು ಚಿಕನ್ ಗ್ರೇವಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಕಣ್ಣೀರು ಬೇರೆ ಬಿಟ್ಟಾವೆ ಎಂತ ಈರುಳ್ಳಿ. ನಮ್ಮ ವಿಡಿಯೋದನ್ನ ತೋರಿಸ್ತೀನಿ ನೋಡಿ. ತುಂಬ ಸ್ಟ್ರಗಲ್ ಮಾಡ್ತಾಳೆ ಗೈಸ್ ವಿಡಿಯೋ ಮಾಡೋಕ್ಕೆ. ಮಕ್ಕ ಎಲ್ಲ ಬನ್ನಿ, ನಮ್ಮನೆ 4 ಡೇಸಿಂದ ಚಿಕನ್ 4 ಡೇಸಿಂದ ಚಿಕನ್ ಗೈಸ್. 3-4 ದಿನ ಆಯಿತು ಗೈಸ್ ಚಿಕನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಾವು ಏನು ಚಿಕನ್ ಇವತ್ತು ತಿಂತೀವಿ ಬೇಡ ಅನಿಸುತ್ತೆ, ಮತ್ತೆ ಬೆಳಗ್ಗೆ ಇದ್ದರೆ ಚಿಕನ್ ತಿನ್ನಬೇಕು ಅನಿಸುತ್ತೆ. ಇವಾಗ ಸ್ವಲ್ಪ ಚಿಕನ್ ಹಾಕ್ತಿದ್ದೀನಿ. ನೀರಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಹಾಕ್ತಿದ್ದೀನಿ. ಸ್ವಲ್ಪ ಇಟ್ಬಿಟ್ಟು ಒಂದು ಅರ್ಧ kg ಹಾಕ್ತೀನಿ. 1 ಪೀಸಸ್ ಆ ಥರ ಏನು ಇದು ಮಾಡೋಕ್ಕೆ ಹೋಗಲ್ಲ, ಹಾಕ್ಬಿಡ್ತೀನಿ ಡೈರೆಕ್ಟ್. ಸಾಕಲ್ವಾ ಬಿರಿಯಾನಿ ಸಾಕಲ್ಲ. ಇನ್ನು ಅವಳಿಗೆ ನಮ್ಮ ಅಕ್ಕ ಫ್ರೈ ಮಾಡ್ಕೊತಾ ಇದ್ದಾಳಲ್ವ, ಅವಳಿಗೆ ಒಂದು ಅರ್ಧ kg ಇಟ್ಟು ಇನ್ನೊಂದು ಸ್ವಲ್ಪ ಅರ್ಧ kg ಬಿರಿಯಾನಿಗೆ ಹಾಕಿದ್ದೀನಿ. ಇವಾಗ ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅಂದರೆ ಟೊಮೊಟೊನ ಚಿಕನ್ ಸ್ವಲ್ಪ ಫ್ರೈ ಆದಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ಕೆಲವೊಬ್ಬರು ರುಬ್ಬಿ ಹಾಕ್ತಾರೆ, ಅದು ಚೆನ್ನಾಗಿರುತ್ತೆ. ನೀವು ಬೇಕಾದರೆ ರುಬ್ಬಿ ಹಾಕಿ. ನೆಕ್ಸ್ಟು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಅಂದರೆ ಚಿಕನ್ ಜೊತೆ ಹಾಕಿದ್ರೆ ಚಿಕನ್ ಸ್ವಲ್ಪ ಟೇಸ್ಟ್. ಒಂದು ಹೋಟೆಲ್ ಮಾಡೋಣ ಅಂತ, ಹೋಟೆಲ್ ಮಾಡ್ಬೋದಾ ಕಮೆಂಟ್ ಮಾಡಿ. ಏನಾದರೂ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಳೆ ಬೆಂಗಳೂರಲ್ಲಿ, ಯಾರಾದರೂ ಹೆಲ್ಪ್ ಮಾಡಿ. ಅದರಲ್ಲಿ ಏನು ಇರೋಲ್ಲ ಗೈಸ್, ಬೇಕಿದ್ರೆ ಟೊಮೊಟೊ ಗೊಜ್ಜು, ಮ್ಯಾಗಿ, ಆಮೇಲೆ ಇದು ರೆಡ್ ಚಿಲ್ಲಿ, ಎಗ್ ರೈಸ್. ಎಗ್ ರೈಸ್ ಅಂದರೆ ತುಂಬ ಇಷ್ಟ ಅವಳಿಗೆ. ಮತ್ತು ಕಬಾಬು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ನೋಡಿ ಗೈಸ್. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಇತ್ತಾ, ಅದಕ್ಕೆ ನಾನು ನಮ್ಗಾಗಂಗೆ ಬಿರಿಯಾನಿಗೆ ಹಾಕ್ಕೊಂಡಿದ್ದೀನಿ. ಅವಳಿಗೆ ಸ್ವಲ್ಪ ಇದ್ರೊಳಗಡೆ ನೀರು ತುಂಬಿ ಕೊಡ್ತೀನಿ. ನೀರಲ್ಲಿ ಮಾಡ್ಕೊಳ್ಳಿ ಅವಳು ಫ್ರೈನ ಅಂತ. ಅವಳಿಗಿಂತ ಬಿರಿಯಾನಿ ಸ್ವಲ್ಪ ಮತ್ತೆ ಚಿಕನ್ ಫ್ರೈ ಆಗಲಿ ನೋಡೋಣ. ಫ್ರೈ ಮಾಡಿ ಟೇಸ್ಟ್ ಮಾಡ್ತೀವಿ ಗೈಸ್. ಅವಳು ಮಾಡಿರೋದು ಅವಳೇ ಮಾಡ್ಕೊಂಡು ಚೆನ್ನಾಗೈತೆ ಅಂತಾಳೆ ಯಾವಾಗಲೂ. ಅವ್ರಿಗೆ ನಾವು ಹೇಳ್ತೀವಿ ಅವಳು ಮಾಡಿರೋದು ನಾವೆಲ್ಲ ಸ್ಟಾಕ್ ಇಟ್ಟಿರ್ತೀವಿ ಗೈಸ್. ಬೆಳಿಗ್ಗೆ ತಂದವಳೆ ಹಾಕ್ಕೊಂಡು ಫ್ರೀಡಮ್ ಆಯಿಲ್ ಬಳಸಿ ಫ್ರೆಂಡ್ಸ್. ಫ್ರೀಡಮ್ ಆಯಿಲ್ ನೋಡಿ. ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ದೀನಲ್ವ, ನೀಟಾಗಿ ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆಗ್ತಾಯಿದೆ. ಇದನ್ನು ಹಾಕ್ತೀನಿ. ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು, ಇದನ್ನು ಹೇಳಿದ್ನಲ್ಲ ಆವಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಇದ್ರೊಳಗಡೆ ಪುದೀನ ಸೊಪ್ಪನ್ನು ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಪುದೀನ ಇರಲಿಲ್ಲ, ಸ್ವಲ್ಪ ಇತ್ತು, ಅದಕ್ಕೆ ಬರೀ ಕೊತ್ತಂಬರಿ ಸೊಪ್ಪನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ತಕ್ಕೆ ಇದು ಸ್ವಲ್ಪ ಪುದೀನ, ಇಷ್ಟೇ ಗೈಸ್ ಪುದೀನ ಇದ್ದಿದ್ದು. ಇವಾಗ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಗೈಸ್, ಚಿಕನ್ ಫ್ರೈ ಮಾಡ್ತಿರೋದು ಒಂದು ಗಾಡಿ ಎಣ್ಣೆ ಬಿಟ್ಕೊಂಡೆ ಮನೆ ತೆಗಿತಾಳೆ. ಅದು ಎಣ್ಣೆ ನೋಡಲಿ ಚಿಕನಲ್ಲೇ ಎಣ್ಣೆ ಬಿಟ್ಕೊಳುತ್ತೆ ಗೈಸ್. ಈಗ ನೀವೇ ನೋಡಿ, ಸ್ಟಾರ್ಟಿಂಗಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಹೆಂಗೆ ಬರುತ್ತೆ. ಹಪ್ಪಳ ಹಾಕಂಗೆ ಎಣ್ಣೆ ಬಿಡೋಣ. ಏನಿಲ್ಲ ಗೈಸ್, ಚೆನ್ನಾಗಿ ಮಾಡ್ತೀನಿ ನಾನು. ನಮ್ಮ ಮಮ್ಮಿ ಇಷ್ಟಪಟ್ಟರೆ ಸಾಕು ಗೈಸ್. ನಮ್ಮಮ್ಮ ಬೈತೈತಿ ಹಿಂದೆ.
ನೋಡಿ ಎಲ್ಲಿ ತಿರುಗ್ಸೋದು ನೋಡಿ ಎಷ್ಟು ಡಿಸ್ಟೆನ್ಸ್ ಚೆನ್ನಾಗಿ ಮಾಡಿ ಚಿಕನ್ ಫ್ರೈ ಮಾಡ್ತೇಲ್ಲ ಗೈಸ್ ಅದು ಹಪ್ಳ ಹಾಕಿಲ್ಲ ಎಣ್ಣೆ ಬಿಟ್ಬಿಟ್ಟು ಹೋಗಿದ್ದಾಳೆ ಮಾಡಿರೋರಿಗೆ ಯಾರ್ಯಾರು ಇಷ್ಟ ಆಗುತ್ತೆ ಕಮೆಂಟ್ಸ್ ಮಾಡಿ. ನನ್ನ ತಂಗಿ ಫೋನ್ ಇಟ್ಕೊಳಕಾಯ್ತಿದ್ದೆ ಕೆಳಗೆ ಗೊತ್ತಲ್ಲ ಅಷ್ಟು ಕಟ್ ಮಾಡೋದು. ಇವಾಗ ಇದು ಚಿಕನ್ನು ಕುದೀತಾ ಇದೆ, ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ. ಇವಾಗ ಇದಕ್ಕೆ ನಾನು ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಧನಿಯಾ ಪೌಡರ್ ಹಾಕ್ತೀನಿ. ಅಂದರೆ ಒಂದೊಂದು ಸ್ಪೂನ್ ಹಾಕಿದ್ದೀನಿ ಅಷ್ಟೇ, 2. ಅಂದರೆ ಚಿಕನ್ ಸ್ವಲ್ಪ ಕಡಿಮೆ ಆಯ್ತಲ್ಲ ಅದಕ್ಕೆ. ನೆಕ್ಸ್ಟ್ ಇದಾದಮೇಲೆ ಇದಕ್ಕೆ ಮೊಸರನ್ನ ಹಾಕ್ತೀನಿ. ಮೊಸರು ಇದನ್ನು ಹಾಕಿ ನೆಕ್ಸ್ಟು ಇದಕ್ಕೇ ಇವಾಗ ಬಿರಿಯಾನಿ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಟೊಮೊಟೊ ಹಾಕೋದು ಆ ಕಡೆ, ಈರುಳ್ಳಿ ಟೊಮೊಟೊ ಹಾಕೋದು. ಇದಕ್ಕೆ ಇವಾಗ ಬಿರಿಯಾನಿ ಮಸಾಲೆ ಹಾಕ್ತಾ ಇದ್ದೀನಿ. ಜಾಸ್ತಿ ಸ್ವಲ್ಪ ಹಾಕಲಿಲ್ಲ, ಜಾಸ್ತಿ ಸ್ವಲ್ಪ ಹಾಕ್ತೀನಿ. ಅಂದರೆ ಬಿರಿಯಾನಿ ಮಾಡ್ತಿದ್ದೀವಿ ಅಂತ ಬಿರಿಯಾನಿ ಮಸಾಲ ಎಲ್ಲನೂ ಜಾಸ್ತಿ ಹಾಕಿದ್ರೆ ಏನಷ್ಟು ಚೆನ್ನಾಗಿರಲ್ಲ ಅಂತ ನಮ್ಗೆ ಅನಿಸುತ್ತೆ. ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ನೆಕ್ಸ್ಟ್ ಇವಾಗ ನಾನು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಒಂದು 10 ನಿಮಿಷ ಬೇಯಲಿ. ಅದು ಚಿಕನ್ ಎಲ್ಲ ಮಸಾಲೆ ಇಟ್ಕೊಳ್ಳಿ. ನೋಡಿ ಇವಾಗ ಇದು ಬೇಯಲಿ ನೀಟಾಗಿ. ಚಿಕನ್ ಸ್ವಲ್ಪ ಮಸಾಲೆ ಎಲ್ಲ ಚಿಕನ್ಗೆ ಇಟ್ಕೊಂಡ್ರೆ ಸ್ವಲ್ಪ ಆವಾಗ ತಿನ್ನಬೇಕಾದ್ರೂ ಕೂಡ ರೈಸಲ್ಲಿ ಸಪ್ಪೆ ಸಪ್ಪೆ ಅನಿಸಲ್ಲ. ಹಾಗೆ ಇದಕ್ಕೆ ಇವಾಗ ಸ್ವಲ್ಪ ಸಾಲ್ಟ್ ಹಾಕಬೇಕು. ಇಲ್ಲಿ ನೋಡಿ, ಏನು ಮಾತಾಡಿದೆ ನಾವು ಮಾತಾಡಿದ್ರೆ ಟೇಸ್ಟ್ ಹೊರಟೋಗ್ಬಿಡುತ್ತೆ ಅಂತ ಗೈಸ್ ನಾನು ಹೇಳ್ತಾನೆ ಇದ್ದೀನಿ. ಸುಮ್ಮನೆ ಮಾಡ್ದವಳೆ. ಚೆನ್ನಾಗಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ ಗೈಸ್, ತುಂಬ ಚೆನ್ನಾಗಿರುತ್ತೆ. ಅದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ. ಅವರು ಬಿರಿಯಾನಿ ಮಾಡೋದ್ಕಿಂತ ಚಿಕನ್ ಚಾಪ್ ತುಂಬ ಚೆನ್ನಾಗಿರುತ್ತೆ. ಬೇಕಾದ್ರೆ ಅವ್ರನ್ನೆಲ್ಲ ಕೇಳೋಣ ಯಾವ ಥರ ಇರುತ್ತೆ, ಟೇಸ್ಟ್ ನೋಡ್ತಾರಲ್ಲ ಅವ್ರನ್ನ, ನಿಮಗೆ ರೆಸ್ಪಾನ್ಸ್ ಕೇಳೋಣ. ನಿಮಗೆ ಯಾವ ಥರ ಬೇಕು ಹೇಳಿ. ಅಂದರೆ ಕಬಾಬು, ಚಿಕನ್ ಚಾಪ್ ಅಷ್ಟೇ ನಂಗೆ ಬರೋದು, ಇನ್ನೇನು ಬರೋಲ್ಲ. ನಾನು ಯೂಟ್ಯೂಬಲ್ಲಿ ಬರೋಲ್ಲ, ಯೂಟ್ಯೂಬಲ್ಲಿ ಮಾಡಿಸ್ತೀನಿ. ಯಾಕಂದರೆ ನಾನು ಮಾಡಲ್ಲ, ಒಬ್ಬಳೇ ಇದ್ದೀನಿ ಗೈಸ್. ನೋಡಿ ನನ್ನನ್ನು ಕೇಳ್ತಿರ್ತೀರಾ ಮಾಡಲ್ಲ, ನಿಮ್ಮ ಅಕ್ಕನ ಯೂಟ್ಯೂಬು ವೀಡಿಯೋಸ್ ಮಾಡೋಕ್ಕೆ ಹೇಳಿ ಅಂತ ನೋಡಿ ಕೇಳಿದ್ರಾ. ಸೋಂಬೇರಿ ಗೈಸ್ ಮಾಡಲ್ಲ, ಸೋಂಬೇರಿ ತುಂಬ ಸೋಂಬೇರಿ ಆಗ್ಬಿಟ್ಟಿದ್ದೀನಿ, ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ನೆಕ್ಸ್ಟ್ ಏನೇನು ಒಂದು ತಿಂಗಳು ಗಂಡನ ಮನೆ ಇರ್ತಾಳೆ ಅಷ್ಟೇ. ಆಮೇಲೆ ಗೊತ್ತಲ್ಲ, ಆಮೇಲೆ ಓಡಿಸ್ಬಿಡ್ತಾರೆ ಗಂಡನ ಮನೆಯವರು. ಇವಳು ಹೇಳಿದ್ದಾಳೆ ಆಮೇಲೆ ಓಡಿಸಿ ಅಂತ. ಆಮೇಲೆ ಕಂಟಿನ್ಯೂಸ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಚಿಕನ್ ಬೇಯ್ತಾ ಇದೆ. ಇಲ್ಲಿ ನೋಡಿ. ಇವಾಗ ಚಿಕನ್ ಬೆಂದಿದೆ, ಒಂದು 80% ಬೆಂದಿದೆ. ಅಂದರೆ ತುಂಬ ಬೆಂದರೆ ಚೆನ್ನಾಗಿರಲ್ಲ. ಹಾಗಾಗಿ ಇವಾಗ ರೈಸ್ ತೊಳ್ಕೊಬಂದಿದ್ದೀನಿ. ಇದನ್ನು ಹಾಕ್ತೀನಿ. ಅದು ಚೆನ್ನಾಗಿ ಗೈಸ್, ಏನು ಗೊತ್ತಿಲ್ಲ, ಚಿಕನ್ನು ಚೆನ್ನಾಗಿ ಕಾಣಿಸ್ತಿದೆ ಗೈಸ್, ರೆಡ್ಡಾಗಿ. ಅದೆಲ್ಲಿ ಬಿರಿಯಾನಿಗಿಂತ ಚೆನ್ನಾಗಿ ಬಂದ್ಬಿಡುತ್ತೋ ಅಂತ ಬೇರೆ. ಇವಾಗ ಇದನ್ನು ಹಾಕ್ತೀನಿ ರೈಸ್ನ. ಅಂತಂದರೆ ನಾರ್ಮಲ್ ಮನೆ ಅಕ್ಕಿ ಇದೆ, ಅದನ್ನೇ ಹಾಕ್ಕೊಂಡು. ಹೊಟ್ಟೆ ಉರಿತಾ ಇದೆ ಗೈಸ್, ಹೊಟ್ಟೆ ಉರಿತಾ ಇದೆ. ನೋಡ್ಬಲ್ಲಿ ಹೊಟ್ಟೆ ಉರಿತಾ, ನೋಡಲ್ಲಿ ಎಷ್ಟು ರೆಡ್ಡಾಗಿ ಕಾಣಿಸ್ತೈತಿ, ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಕಲರು. ಹೊಟ್ಟೆ ಉರಿತಾ ಇದೆ ಫ್ರೆಂಡ್ಸ್ ಇವ್ರಿಗೆ, ನನ್ನಿಂದ ಚೆನ್ನಾಗಿ ಬಿಡುತ್ತಾ ಅಂತ. ಇವಾಗ ರೈಸ್ನ ನೀಟಾಗಿ ಮಿಕ್ಸ್ ಮಾಡ್ಕೊಡ್ತೀನಿ. ಉಪ್ಪು ಹಾಕ್ಕೋಬೇಕು, ಆವಾಗಲೇ ಸ್ವಲ್ಪ ಹಾಕಿದೆ ಅಷ್ಟೇ ಚಿಕನ್ಗೆ. ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ನೆಕ್ಸ್ಟು ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕ್ತೀನಿ. ಅವಳಿಗೆ ಬಡ್ಕೊತಾವಳೆ ನೋಡಿ, ಅಲ್ಲಿ ಅದು ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ಗೈಸ್. ನಾನು ಹಿಂಗೆ ತಿರುಗದೆ ಈಗ ಅಕ್ಕಿ ಹಾಕಕ್ಕೆ ಬಂದಾಗ ನೋಡಿರಲಿಲ್ಲ, ಕೆಂಪೊಳೆ ಹೊಳಿತಾ ಇದೆ. ಟೇಸ್ಟ್ ಹೆಂಗಿರುತ್ತೋ ಗೊತ್ತಿಲ್ಲ.
ಅಂತಂದರೆ ಮೊಸರು ಟೊಮೊಟೊ ಎಲ್ಲ ಹಾಕಿರ್ತೀವಲ್ವಾ, ನಿಂಬೆಹಣ್ಣು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ, ಹುಳಿ ಹುಳಿ ಆಗಿಬಿಡ್ತಿಲ್ಲ ಅಂದರೆ. ಸಾಂಬಾರು ಸೊಪ್ಪು ಕಟ್ ಮಾಡಿ ಬಿರಿಯಾನಿ ಬಸಿ ಕಟ್ ಮಾಡ್ಕೊಡು. ನಿಜ ಕಟ್ ಮಾಡಿಲ್ಲ ನಾನು, ಸೊಪ್ಪು ಹಾಕ್ತಾವಳು. ಸೊಪ್ಪು ಹಾಕೊಂಡ್ಮೇಲೆ ನಿಜ ಚೆನ್ನಾಗಿ ಕಾಣಿಸ್ತೈತೆ, ಫುಲ್ ಅದರಿಂದ ತೋರಿಸು. ಈ ರೆಸಿಲಿ ಹೆಂಗೆ ಒಳ್ಳೆ ರೆಡ್ಗೆ ಚೆನ್ನಾಗೈತೆ. ಇವಳು ಯಾಕೆ ಗೊತ್ತಾ ಚೆನ್ನಾಗಿರೋದು, ಒಂದು ಗಾಡಿ ಎಣ್ಣೆ ಬಿಟ್ಟವಳು ಅದಕ್ಕೆ. ಸಾಂಬಾರು ಸೊಪ್ಪು ಕಟ್ ಮಾಡಿಕೊಟ್ಟಿದ್ದಾಳೆ, ನಾನು ಹಾಕಿ ಬದಲು ಹಾಕಿ ಮಿಕ್ಸ್ ಮಾಡೋಣ. ಈ ಕಡೆಯಿಂದ ಹಾಕ್ತೀನಿ. ಹಾಕು. ಸ್ವಲ್ಪ ನೀರು ಮೊದಲೇ ಹಾಕಿದ್ದೀನಿ, ಅಂತಂದರೆ ನಾನು ಒಂದು 4 ಲೋಟ ಅಕ್ಕಿ ಹಾಕಿದ್ದೀನಿ, ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿದ್ದೀನಿ. ಇವಾಗ ಇದನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ ನೆಕ್ಸ್ಟು ಲಿಡ್ ಕ್ಲೋಸ್ ಮಾಡಿದ್ರೆ ಮಾಡಿ ಒಂದು ವಿಷಲ್ ಬಂದರೆ ಬಿರಿಯಾನಿ ರೆಡಿ. ಕದ್ದು ನೋಡ್ತಾವಳೆ ಗೈಸ್ ಹೆಂಗೆ ಮಾಡ್ತಾವಳೆ ಅಂತ. ಅದು ನೋಡಿದ್ರೆ ನಂಗೆ ಆ ಕಡೆನೇ ಕಂಡು ಹೋಯ್ತಾ ಇದೆ, ಅದು ಕೊತ ಅಂತ ಇದೆ. ಅದಕ್ಕೆ ಗೈಸ್ ತಿನ್ನೋಕ್ಕೂ ಅದೃಷ್ಟ ಮಾಡಿರಬೇಕು. ನಾನು ಮಾಡೋ ಅಡುಗೆನ ಬಟ್ ಮಾಡಲ್ಲ, ರೇರು. ಬಟ್ ಮಾಡಿದ್ರು ನಾನು ಸಿಕ್ಕಾದ್ರೆ ಏನಾರು ಅಂದರೆ ನಂಗೆ ನೋಡೋದಿಲ್ಲ. ನಾನು ಗೈಸಲ್ಲಿ ನಮ್ಮ ಕಡೆ ಏನಂದರೆ ಇವಾಗ ಏನಾದ್ರು ಚಿಕನ್ ಅಂದರೆ ಇವಾಗ ಕೊತ್ತಂಬರಿ ಹಾಕ್ತಾ ಇದ್ದೀನಿ, ಪೀಸ್ ಕೊಡಿ ಅಂದರೆ ರುಬ್ಬ ಹಾಕಿದ್ನಲ್ಲ, ಅದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಹಾಕ್ತೀನಿ. ಮತ್ತು ರೈಸು ನಾವು ಹಾಕಿದ್ವಲ್ಲ ನೀರನ್ನ, ಅದು ಹೆಂಗೆ ಅಂತಂದರೆ ಇದನ್ನೆಲ್ಲ ಆ್ಯಡ್ ಮಾಡಿ ಆಯಿತು. ನೆಕ್ಸ್ಟ್ ಇದು ಕ್ಲೋಸ್ ಮಾಡ್ತೀನಿ. ಏನಂದರೆ ಇವಾಗ ನಿಮಗೆ ವಾಟರ್ ಹೇಗೆ ಹಾಕ್ಕೊತೀರಾ ಅಂತಂದರೆ, ಇವಾಗ 1 ಲೋಟ ಅಕ್ಕಿ ಹಾಕಿದರೆ 2 ಲೋಟ ನೀರು ಹಾಕ್ತೀವಲ್ವ, ಆ ಮೆಜರ್ಮೆಂಟಲ್ಲಿ ನಿಮಗೆ ಎಷ್ಟು ನೀರು ಬೇಕೋ ಒಂದು ಅಳತೆಯಲ್ಲಿ ಹಾಕೊಳ್ಳಿ. ಇಲ್ಲಿ ನೋಡಿ ಗೈಸ್, ಅದು ನೋಡ್ತಾ ನೋಡ್ತಾ ನನಗೆ ಬಿರಿಯಾನಿ ಕಡೆ ಗಮನನೇ ಕೊಡೋಕ್ಕಾಯ್ತಿಲ್ಲ, ಹಂಗಾಗ್ಬಿಟ್ಟೈತೆ. ನೋಡಿ ಗೈಸ್, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಕಲರ್. ಅರೆ ವಾ, ಬಹುತ್ ಅಚ್ಚ. ನೋಡಿ ಏನು ಮಾತಾಡ್ತಿಲ್ಲ, ಅದೇನಾದರೂ ಆಗ್ಬಿಡ್ತದೆ ಅಂತ. ನಮ್ಮ ಬಿರಿಯಾನಿ ಒಂಚೂರು ಸೀದೋದ್ರೂ ಪರವಾಗಿಲ್ಲ ಅಂತ ನಾವು ಮಾತಾಡ್ಕೊಂಡು ಮಾಡ್ತಿದ್ದೀವಿ ಗೈಸ್. ಇಲ್ಲಿ ನೋಡಿಲಿ ಬರಬೇಕು ಅಂತ ಏನು ಮಾತಾಡ್ತಿಲ್ಲ, ಬಹುನರದ ಶಾಲೆ ಚಿಕನ್ ಚಾಪ್ಸು ಮಾಡಿದ ತಕ್ಷಣ ನಾನು ಇಲ್ಲಿ ನೋಡಿ ಗೈಸ್ ಹೇಗಿದೆ ನೋಡಿ ಗೈಸ್. ತಿಂದ್ಬಿಟ್ಟು ಓಡ್ತಾವಳೆ ಗೈಸ್, ವಿಡಿಯೋ ಮಾಡ್ತಾರೆ ಅಂತ ತಿಂದ ತಕ್ಷಣ ಓಡ್ತಿದ್ದಾಳೆ ಗೈಸ್. ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ತಿಂತಾರದ ಹೇಗಿದೆ. ಚೆನ್ನಾಗಿದೆ ಗೈಸ್, ನಿಜ ಹೇಳ್ತೀನಿ ಚೆನ್ನಾಗಿದೆ. ಹೇಗಿದೆ? ಚೆನ್ನಾಗಿದೆ, ಸೂಪರ್ ಆಗಿದೆ. ಕಲರ್ ನೋಡ್ಬಿಟ್ಟು ತಡ್ಕೊಳಕ ನೀನು. ಸ್ವಲ್ಪ ಖಾರ ಇಲ್ಲ, ಚಿಕನ್ ಸ್ವಲ್ಪ ಖಾರ ಆಗಿದ್ರೇ ಚೆನ್ನಾಗಿರುತ್ತೆ ಗೈಸ್. ಬಿರಿಯಾನಿ ರೆಡಿಯಾಗಿದೆ, ತಿನ್ನಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ, ಅಂದರೆ ನಮ್ಮ ಅಕ್ಕ ಚಿಲ್ಲಿ ಚಿಕನ್ಗೆ ಹಾಕಿದ್ಲಲ್ಲ, ಅದನ್ನು ಸ್ವಲ್ಪ ಬಿರಿಯಾನಿಗೆ ಹಾಕಿದ್ಲು, ಹಂಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿದೆ ಅನಿಸುತ್ತೆ. ಬಟ್ ಚೆನ್ನಾಗಿ ಬಂದಿದೆ. ಓಕೆ ಗೈಸ್, ಇವಾಗ ಊಟ ಎಲ್ಲ ಆಯಿತು. ಟೈಮ್ 11:15 ಆಗಿದೆ. ಹಾಗೆ ಸ್ವಲ್ಪ ಹೊತ್ತೆಲ್ಲ ಮಾತಾಡ್ತಾ ಕೂತಿದ್ವಿ. ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಗುಡ್ ನೈಟ್.